ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಗುಂಡುಗೊಂದು ಮನೆ ಮಾಡ್ಕೊಳ್ಳೋಣ, ನಾವು ಮಾತ್ರ ಬೆಚ್ಚಗೆ ಮನೆ ಒಳಗಡೆ ಇದ್ದರೆ ಹೆಂಗೆ ಅಂಥೇಳಿ ಅದಕ್ಕೊಂದು ಮನೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮನೆ ಒಳಗೆ ಅದಕ್ಕೊಂದು ಮನೆ ಆ ಥರ ಮಾಡ್ತಾಯಿದ್ದೀನಿ. ಅಂದರೆ ಮುಂಚೆ ಒಂದು ಮಾಡಿದ್ದೆ, ಅದಕ್ಕೆ ಈ ಸ್ಟೇರ್ ಕೇಸ್ ಕೆಳಗಡೆ ಒಂದು ವುಡ್ ಶೀಟ್ ಎಲ್ಲ ಹಾಕ್ಬಿಟ್ಟು ಒಳಗಡೆ ಸ್ವಲ್ಪನೂ ಚಳಿ ಆಗದೆ ಇರೋ ಥರ ಮಾಡಿ ಅದಕ್ಕೆ ಚೈನ್ ಹಾಕ್ಬಿಟ್ಟು ಕಟ್ಬಿಟ್ಟಿದೆ. ಹಂಗಾಗಿ ಅದೇನು ಮಾಡ್ತಾಯಿತ್ತು, ಭಯ ಆಗ್ಬಿಟ್ಟು ಅದಕ್ಕೆ. ಅದಿನ್ನೂ ಚಿಕ್ಕ ಮರಿ ಅಲ್ವಾ. ನೈಟು 1 o'clock ನೈಟು ಜೋರಾಗಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತು. ಇನ್ನು ಅಕ್ಕಪಕ್ಕ ಎಲ್ಲ ಏನಂತಾರೋ ಅಂತೇಳಿ ನಾನು ಅಷ್ಟೊತ್ತಲ್ಲೇ ಅದನ್ನು ಮನೆ ಒಳಗಡೆ ಕರ್ಕೊಂಡು ಬಂದೆ. ಹಂಗಾಗಿ ಇವಾಗ ಅದಕ್ಕೆ ಮತ್ತೆ ಅದೇ ಗಲಾಟೆ ಮಾಡಿದ್ರೆ ನಾನು ಆಚೆನೇ ಹೋಗ್ಬೇಕಾಗತ್ತೆ ಅದನ್ನು ಕರೆಯೋಕ್ಕೆ ಅಂತೇಳಿ ಮನೆ ಒಳಗಡೆನೇ ಒಂದು ಅದಕ್ಕೆ ಮನೆ ಮಾಡಿಕೊಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ಟೇಬಲ್ ಬಂದು ನಾನು ಸ್ಟಾರ್ಟಿಂಗ್ ಅಂಗಡಿ ಮಾಡೋದ್ನಲ್ವ, ಎಷ್ಟು ವರ್ಷ ಆಯಿತು, 12 years ಆಗಿರ್ಬೋದು ನಾನು ಅಂಗಡಿ ಮಾಡಿ. ಆ ಅಂಗಡಿಯಲ್ಲಿ ಇದು ಫಸ್ಟು ಟೇಬಲ್ಲು, ಫ್ರಂಟ್ ಟೇಬಲ್ಲೇ ಬರುತ್ತಲ್ಲ, ಅದು ಸೆಕೆಂಡ್ಸ್ ತೊಗೊಂಡಿದ್ದೆ ಒಬ್ರ ಹತ್ರ. ಅದನ್ನು ಇಟ್ಕೊಂಡಿದ್ದೀನಿ ನಾನು. ಇದೆಲ್ಲ ಜ್ಯುವೆಲರ್ಸ್ ಎಲ್ಲ, ಮೇಕಪ್ದೆಲ್ಲ ಆರ್ಡ್ರ್ ಇರುತ್ತಲ್ಲ, ಮನೇಲೇ ಇಟ್ಟಿರ್ತೀನಿ. ಹಂಗಾಗಿ ಇಲ್ಲ, ಆ ಟೇಬಲ್ ಮೇಲಿತ್ತು, ಅದನ್ನೆಲ್ಲ ಈ ಕಡೆ ಇಟ್ಟು ಈ ಟೇಬಲ್ನ ಆಚೆ ತೊಗೋಬೇಕು ಇವಾಗ. ತುಂಬ ಹಳೆ ಟೇಬಲ್, ಎಷ್ಟು ಸಲ ಇದನ್ನು ಬಿಸಾಕಬೇಕು ಅನ್ನೋ ಮೂಮೆಂಟ್ ಎಲ್ಲ ಬಂತು. ಆದರೂ ನಾನು ಇಲ್ಲ, ಹಳೆ ವಸ್ತು ಬಿಸಾಕಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ನನಗಿಷ್ಟ ಆಗೋದಿಲ್ಲ. ಹಂಗಾಗಿ ಇದು ಇರಲಿ ಅಂತ ಇಟ್ಕೊಂಡಿದ್ದೆ. ಹಂಗಾಗಿ ಇದಕ್ಕೆ ಇವಾಗ ನಮ್ಮ ಗುಂಡುಂಗೆ ಗೂಡಾಗ್ತಾಯಿದೆ. ಬಟ್ ಇದಕ್ಕೆ ಮುಂಚೆ ಒಂದು ನಾಯಿ ಮರಿ ತಂದಿದ್ವಿ, ಅದಕ್ಕೂ ಇದನ್ನು ಗೂಡು ಮಾಡಿಕೊಟ್ಟಿದೆ. ಅದು ಪಾಪ ಏನೋ ಅದಕ್ಕೆ ಹೆಲ್ತ್ ಇಶ್ಯೂ ಇತ್ತು, ಅದು ಇರಲಿಲ್ಲ, ಹೋಗ್ಬಿಡ್ತು. ಹಂಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಹಬ್ಬ ಬೇರೆ, ದೀಪಾವಳಿ, ನನಗೆ ಕೆಲಸ ಜಾಸ್ತಿ. ಆದರೂ ಅದರಲ್ಲಿ ಇವಾಗ ಇದೊಂದು ಕೆಲಸ ಹುಡ್ಕೊಂಡು ಮಾಡ್ತಾಯಿದ್ದೀನಿ, ಸುಮ್ಮನೆ ಅಂತ ಇರೋದಿಲ್ಲ ನಾನು. ನೋಡಿ, ಮಿಷಿನ್ ಇತ್ತು, ಅದನ್ನೆಲ್ಲ ಆ ಕಡೆ ಎಳೆದ್ಬಿಟ್ಟು ಈಗ ಟೇಬಲ್ ಇದ್ದಿದ್ದ ಜಾಗಕ್ಕೆ ಮಿಷಿನ್ ಇಟ್ಟಿದ್ದೀನಿ. ಈಗ ಮಿಷಿನ್ ಇದ್ದಿದ್ದ ಜಾಗಕ್ಕೆ ಈ ಟೇಬಲ್ನ ಇಡ್ತಾಯಿದ್ದೀನಿ. ಅಂದರೆ ಹಾಲಲ್ಲೇ ಇವಾಗ ಇನ್ನೂ ಒಂದು ಮಿಷಿನು, ಒಂದು ಜಿಗ್ಜಾಗ್ ಮಿಷಿನು, ಎಂಬ್ರಾಯ್ಡ್ರಿ ಎಲ್ಲ ಇದೆ. ಬಟ್ ಇದು ಒಂದು ಮಿಷಿನ್ ಎಕ್ಸ್ಟ್ರಾ ಇತ್ತಲ್ವ, ಅದಕ್ಕೆ ಅದನ್ನು ರೂಮಲ್ಲಿ ಹಾಕ್ತೆ. ಈಗ ಎಕ್ಸ್ಟ್ರಾ ಮಿಷಿನೇ ಸ್ಟಿಚಿಂಗ್ ನನ್ನ ಹತ್ರ 2 ಇದ್ದಾವೆ. ಒಟ್ಟು ಮನೇಲಿ 3 ಸ್ಟಿಚಿಂಗ್ ಮಿಷಿನ್ ಇದೆ. ಅದ್ರಲ್ಲಿ 1 ಯೂಸ್ ಮಾಡ್ತೀನಿ, ಇನ್ನೂ 2 ಮಿಷಿನ್ ಎಕ್ಸ್ಟ್ರಾ ಇದೆ. ಸೇಲ್ ಮಾಡಬೇಕು, ಅದನ್ನು ಹೋಗಿ ಎಲ್ಲಾದರೂ ತೊಗೊತೀರಾ ಅಂತ ಶಾಪಲ್ಲಿ ಕೇಳಬೇಕು. ಟೈಮ್ ಇಲ್ಲ ನನಗೆ. ಸರಿ, ಸುಮ್ಮನೆ ಇದೀನಿ, ಇರಲಿ ಅಂತೇಳಿ, ಏನು ಅರ್ಜೆಂಟ್ ಇಲ್ಲ. ನೋಡಿ, ನಮ್ಮ ಗುಂಡುಗೆ ಟೇಬಲ್ಲು ಗೂಡು ರೆಡಿ ಆಯಿತು. ಅಡಿಕೊಂದು ಬಟ್ಟೆನೂ ಹಾಕ್ತಾಯಿದ್ದೀನಿ, ಬೆಚ್ಚಗೆ ಮಲ್ಕೊಳ್ಳಿ ಅಂತ. ಆದರೆ ಅದೇನು ಮಾಡ್ತು ಗೊತ್ತಾ, ನಾನು ಈ ಥರ ಎಲ್ಲ ರೆಡಿ ಮಾಡಿದ್ದಾದ್ಮೇಲೆ ಅದನ್ನು ಅದರೊಳಗಡೆ ಬಿಟ್ಟರೆ ಅದಕ್ಕೇನೋ ಭಯ ಪಾಪ. ಅಂದರೆ ಹೊಸ್ದಲ್ವಾ, ಅದು ಸುಮ್ಮನೆ ಕೆಳಗಡೆ ಮಲ್ಕೊಂಡು ರೂಢಿ. ಈಗ ಅಲ್ಲಿ ಮಲ್ಕೊ ಅಂತ ಹೇಳಿದ್ರೆ ಅದು ಭಯ ಬೀಳ್ತಾ ಇದೆ. ಅದರೊಳಗಡೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಅದಕ್ಕೆ ನೋಡಿ, ನಾನು ಒಳಗೆ ಬಿಟ್ಟಿದ ತಕ್ಷಣ ಜಂಪ್ ಮಾಡ್ಕೊಂಡು ಆಚೆ ಬರ್ತಾಯಿದೆ. ನೋಡಿ, ಅಲ್ಲಿ ಇರ್ತಾನೆ ಇಲ್ಲ ಅದು. ಏನೋ ಮಾಡಿಬಿಡ್ತಾರೆ ನನಗೆ ಅಂತ ಅದಕ್ಕೇನೋ ಭಯ. ಅದು ಅಲ್ಲದೆ ಆಚೆ ಒಂದು ಗೂಡು ಮಾಡಿದೆ ಅನ್ನಲ್ವ, ಅದು ಸ್ವಲ್ಪ ಇದೇ ಥರ ಇತ್ತು, ಟೇಬಲ್ ಥರನೇ, ಅಲ್ಲೂ ಚೆನ್ನಾಗೇ ಮಾಡಿದೆ. ಹಂಗಾಗಿ ಅಲ್ಲಿ ಇದ್ದು ಅದಕ್ಕೆ ಭಯ ಆಗ್ಬಿಟ್ಟು ಇವಾಗ ಇದ್ರಲ್ಲಿ ಹೋಗೋಕೆ ಅದು ಭಯ ಪಟ್ಕೊತಾ ಇದೆ. ಸರಿ, ಇನ್ನೇನು, ಅದು ಇಷ್ಟ ಬಂದಾಗ ಹೋಗಲಿ ಅಂತೇಳಿ ಹಂಗೆ ಚೈನ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಇರಲ್ಲ ಅದು, ನಾನು ಬಿಟ್ಟರೆ ಇರಲ್ಲ, ಅದಾಗ ಅದೇ ಹೋಗುತ್ತೆ. ಅದೇ ರೂಢಿ ಆಗಲಿ ಅಂತೇಳಿ ಸುಮ್ಮನೆ ಅದೇ ಸರಿ, ಅದು ಇಷ್ಟ ಬಂದಿದ್ದ ಕಡೆ ಓಡಾಡ್ಕೊಂಡಿರಲಿ ಅಂತ. ನೋಡಿ ಹೆಂಗಾಡ್ತಾ ಇದೆ. ಇನ್ನೂ ದೀಪಾವಳಿ ಪ್ರಾಜೆಕ್ಟ್ ಕೊಟ್ಟಿದ್ರು ಮಗಳಿಗೆ. ಅವಳಿಗೆ ಸ್ವಲ್ಪ ದೀಪಕ್ಕೆ ಕಲರಿಂಗ್ ಎಲ್ಲ ಎಲ್ಪ್ ಮಾಡೋ ಅಂತ ಹೇಳಿದ್ಲು ಅಂತೇಳಿ ಎಲ್ಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಕಲರಿಂಗ್ ಮಾಡ್ತಾಯಿದ್ದೀನಿ, ಮಗಳು ಸ್ಟೋನ್ ಎಲ್ಲ ಅಂಟಿಸೋದು ಅದೆಲ್ಲ ಮಾಡ್ತಾಯಿದ್ದಾಳೆ. ನಾನೇನು ಜಾಸ್ತಿ ಎಲ್ಪ್ ಮಾಡಿಕೊಡ್ಲಿಲ್ಲ, ಸ್ವಲ್ಪ ಅಂತೂ ಮಾಡಿದೆ, ಮಿಕ್ಕಿದ್ದೆಲ್ಲ ಅವಳೇ ಮಾಡ್ಕೊಂಡ್ಳು. ಅವಳು ಸ್ವಲ್ಪ ನಾನು ಮಾಡೋದನ್ನೇ ಒಪ್ಪಲ್ಲ ಅವಳು, ಅಷ್ಟು ಕ್ರಿಯೇಟಿವಾಗಿ ಕೇಳ್ತಾಳೆ ಅವಳು. ಅದಕ್ಕೆ ನೀನೇ ಮಾಡ್ಕೊ ಅಂತೇಳಿ ಒಂದೊಂದು ಸಲ ಬಿಟ್ಬಿಡ್ತೀನಿ, ಅವಳೇ ಮಾಡ್ತಾ ಇದ್ದಾಳೆ. ಅಂದರೆ ಚೆನ್ನಾಗಿ ಬಂತು ದೀಪ ಡೆಕೋರೇಷನ್ ಎಲ್ಲ. ನೋಡಿ, ಚೆನ್ನಾಗಿ ಅವಳೇ ಸ್ಟೋನೆಲ್ಲ ಅಂಟಿಸಿದ್ಲು. ನಾನು ಜಸ್ಟ್ ಕಲರ್ ಮಾತ್ರ ನಾನು ಮಾಡಿಕೊಟ್ಟು ನನಗೆ ಕೆಲಸ ಇರೋದ್ರಿಂದ ಬೇರೆ ಅದನ್ನು ನಾನು ಮಾಡ್ತಾಯಿದ್ದೆ. ಇವಳು ಪಾಡಿಗೆ ಇವಳು ಇದನ್ನು ಮಾಡ್ತಾಯಿದ್ಲು. ಒಟ್ಟು ಚೆನ್ನಾಗಂತೂ ಆಯಿತು. ಈ ಇಲ್ಲಿ ಒಳಗಡೆ ಪ್ಲೈನ್ ಕಾಣಿಸ್ತಾ ಇದೆ ಅಂತ ನಾನು ಹೇಳಿದೆ ಅವಳಿಗೆ. ಅದು ಹೇಳಿದ್ದಾದಮೇಲೆ ಸರಿ ಅಂತ ಅದಕ್ಕೆ ಮತ್ತೆ ಸ್ವಲ್ಪ ಗಮ್ ಹಾಕ್ಕೊಂಡು ಅಲ್ಲಿಗೂ ಸ್ಟೋನ್ ಅಂಟಿಸ್ತಾ ಇದ್ದಾಳೆ. ಸ್ಟೋನ್ ಅಂಟಿಸಿದ್ಮೇಲೆ ಒಳ್ಳೆ ಫಿನಿಶಿಂಗ್ ಬಂತು ಅದು. ಬಟ್ ಚೆನ್ನಾಗಿ ಬಂತು. ಸ್ಕೂಲಿಂದ ಅಂತೂ ಪ್ರಾಜೆಕ್ಟ್ ಕೊಡ್ತಾನೆ ಇರ್ತಾರೆ, ಮಾಡ್ತಾನೆ ಇರಬೇಕು. ದೀಪ ರೆಡಿ ಆಯಿತು. ಮಗಳು ಫುಲ್ ಹ್ಯಾಪಿ ಆದಳು.
ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಆ ದೀಪ ನಾವು ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಗುಂಡು ಅದೇ ಹೋಗಲ್ಲಿ ಸ್ಲೀಪಿಂಗು. ನೋಡಿ ಎಷ್ಟು ಡೀಪ್ ಸ್ಲೀಪ್, ಒಳ್ಳೆ ನಿದ್ದೆ ಮಾಡ್ತಾಯಿದ್ದಾನೆ. ಗೂಡು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ತಿಳ್ಕೊಂಡು ಅಷ್ಟರಲ್ಲಿ ನಮಗೆ ನೋಡಿ ಇದೊಂದು ಕಸ್ಟಮರ್ ನೈಟು 10 ಆಗಿತ್ತು ಆಗಲಿ ರೆಡಿ, 10:30 ಅನಿಸುತ್ತೆ. ಇದೊಂದು ಪ್ಯಾಂಟ್ ನಾಳೆಗೆ ಅರ್ಜೆಂಟ್ ಇದೆ ಅಂತೇಳಿ ತಂದುಕೊಟ್ರು. ಮಾರ್ಕ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಂತೆ. ಸರಿ ಮಾಡೋಣ ಅಂದರೆ ಮಿಷಿನ್ ಮೇಲೆ ನೋಡಿ ಈ ಜಾತ್ರೆ ಇದೆ, ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಾನು ಮಿಷಿನಿಂದ ಪ್ಯಾಂಟ್ನ ಸ್ಟಿಚ್ ಮಾಡಬೇಕು. ಟೈಮ್ 11 ಆಗಿದೆ ನೈಟು. ನೋಡಿ ಆ ಬಟ್ಟೆ ಕೊಟ್ರಲ್ಲ ಅವರು ತಾಂಬೂಲ ಅಂತ ಈ ಗಿಫ್ಟ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಇವಾಗ ನೈಟ್ ಇದನ್ನು ರೆಡಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಬೆಳಗ್ಗೆ ಎದ್ದು ಅದನ್ನು ಕೊಟ್ಬಿಡ್ಬೇಕಲ್ವ, ಹಂಗಾಗಿ ಇದನ್ನು ರೆಡಿ ಮಾಡ್ಬಿಟ್ಟು ಮಲ್ಕೊತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.